ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲೀಷ್ ಯಾಕೆ ಎಲ್ರಿಗೂ ಇಷ್ಟು ಕಷ್ಟ ಆಗ್ತಾ ಇದೆ? ಎಷ್ಟೇ ಇಂಗ್ಲೀಷ್ ಕಲಿತರೂ ನಮಗೆ ಇಂಗ್ಲೀಷು ಅರ್ಥನೇ ಆಗ್ತಾ ಇಲ್ವಲ್ಲ, ತುಂಬ ಕಷ್ಟ ಇದೆ ಇಂಗ್ಲೀಷು ಅಂತ ನೀವು ಒದ್ದಾಡ್ತಾ ಇದ್ದೀರಾ? ಆ ಚಿಂತೆನ ಇವತ್ತೇ ಬಿಟ್ಬಿಡಿ. ಯಾಕೆಂದರೆ ನಾನು ಇಂಗ್ಲೀಷ್ ಕಲಿಯೋಕೆ ನಿಮಗೆ ಒಂದು ಸಿಂಪಲ್ ಮತ್ತು ತುಂಬ ಈಸಿಯಾಗಿರುವಂತಹ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಬಹುಶಃ ನೀವೆಲ್ಲ ಇಂಗ್ಲೀಷು ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಸೊ ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗುತ್ತೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ಬಹಳ ವಿಷಯಗಳಿದೆ ನಿಮಗೆ ನೋಡಲಿಕ್ಕೆ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಕ್ಕದು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಲ್ಲರೂ ವಿಡಿಯೋ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಕ್ಟೀಸ್ ಮಾಡೋಣ, ಡೋಂಟ್ ವರಿ. ಅದು ವರ್ಡ್ಸ್ ಅಲ್ಲಿ ಮುಂದೆ ನಿಮಗೆ ಪಾಠದಲ್ಲಿ ಅದೆಲ್ಲ ಬರ್ತಾ ಹೋದಾಗ ಗೊತ್ತಾಗುತ್ತೆ ಇದು ಸೈಲೆಂಟ್ ಆಗಿದೆ. ಕೆ ಕೆ ಸೈಲೆಂಟ್ ಆಗಿ ಎಲ್ಲೆಲ್ಲ ಆಗುತ್ತೆ ಆಲ್ರೆಡಿ ನಿಮಗೆ ಗೊತ್ತು. ಸೊ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಕೆ ಮತ್ತೆ ಎನ್ ಒಟ್ಟಿಗೆ ಬಂದಾಗ, ಕೆ ಮತ್ತೆ ಎನ್ ಒಟ್ಟಿಗೆ ಬಂದಾಗ ಕೆ ಇಸ್ ಆಲ್ವೇಸ್ ಸೈಲೆಂಟ್. ಆಲ್ವೇಸ್, ಯಾವಾಗಲೂ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇದು ಆಮೇಲೆ ಇದ್ರ ಆಲ್ರೆಡಿ ನಾನು ಕೆ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ, ಯಾವುದು ಡಯಾಗ್ರಾಫ್ಸ್ ಅಲ್ಲಿ. ಈಗ ಎಲ್ ನೋಡೋಣ. ಎಲ್ ಸೊ ಎಲ್ ಸೈಲೆಂಟ್ ಆಗುತ್ತೆ ನೋಡಿ. ಒಂದು ಪ್ಯಾಟರ್ನ್ ನೋಡಿ, ಎಲ್ಲೆಲ್ಲಿ ಪ್ಯಾಟರ್ನ್ ಒಂದೇ ತರ ಎಲ್ಲಿ ಬರುತ್ತೆ ನೋಡಿ. ಎ ಎಲ್ ಎಂ ಓಕೆ, ಎಲ್ ಬಂದಾಗ ಕಾಮನ್ ಆಗಿ ಸೈಲೆಂಟ್ ಆಗಿರುತ್ತೆ, ಕಾಮನ್ ಆಗಿ. ಓಕೆ, ಸೊ ಎಲ್ಲ ವರ್ಡ್ಸ್ ಅಲ್ಲೂ ನೋಡಿ, ಆಲ್ಮಂಡ್ ಅಲ್ಲ, ಆಮಂಡ್. ಬಾಂಬ್, ಜಂಡು ಬಾಂಬ್, ಟೈಗರ್ ಬಾಂಬ್ ಅಂತ ಹೇಳ್ತೀವಲ್ಲ, ನಾನು ಬಾಲ್ಮ್ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲಿದೆ ಆಕ್ಚುಲಿ ಜಂಡು ಬಾಂಬ್. ನೀವು ಇದರಲ್ಲೇ ನೋಡ್ಬೋದು, ಆ ಡಬ್ಬಿಯಲ್ಲೇ ನೋಡ್ಬೋದು. ಬಾಂಬ್, ಬಿಹಾಫ್, ಆಮೇಲೆ ಎ ಎಲ್ ಎಫ್. ಓಕೆ, ಸೊ ಕಾಮನ್ ಆಗಿದೆ. ಎ ಎಲ್ ಎಫ್ ಬಂದ್ರೆ ನಾವು ಎಲ್ ಹೇಳೋ ಅವಶ್ಯಕತೆ ಇಲ್ಲ. ಬಿಹಾಫ್, ಕಾಫ್, ಕಾಮ್, ಚಾಕ್. ಎ ಎಲ್ ಕೆ ನೋಡಿ, ಎ ಎಲ್ ಕೆ ಅದೆಲ್ಲ ಪ್ಯಾಟರ್ನ್. ಎ ಎಲ್ ಕೆ. ಓಕೆ, ಸೊ ಸಿ ಎಚ್ ಎ ಚಾ ಇರ್ಬೋದು, ಬಟ್ ಎಲ್ ಕೆ ಇರೋದ್ರಿಂದ ಅದನ್ನ ಚಾಕ್ ಅಂತ ಹೇಳ್ಬೋದು. ಚಾಕ್ ಅಲ್ಲಿ ಓ ಇಲ್ಲ, ಚಾಕ್. ಕುಡ್, ಇದು ಗೊತ್ತಲ್ಲ ನಿಮಗೆ, ಇದು ಆಲ್ರೆಡಿ ಸೈಟ್ ವರ್ಡ್ಸ್ ಅಲ್ಲಿ ಇದೆ, ರೈಟ್? ಕುಡ್, ಶುಡ್ ಸೈಟ್ ವರ್ಡ್ಸ್ ಅಲ್ಲಿ ಇದೆ, ಹಾಗಾಗಿ ಅದು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅದು ಎಲ್ ಸೈಲೆಂಟ್ ಇದೆ ಅಲ್ಲಿ. ಓಕೆ, ಫೋಕ್, FLOK, ಫೋಕ್. ಅದೇ ತರ ಇಲ್ಲಿ YOLK, ಯೋಕ್. ಸೊ OLK ಬಂದಾಗ ಜಾಸ್ತಿ ವರ್ಡ್ಸ್ ಇಲ್ಲ, ಇರೋದನ್ನು ನಾನು ಕೊಟ್ಟಿದ್ದೀನಿ. ಫೋಕ್, ಯೋಕ್. ಆಮೇಲೆ ಹಾಫ್, ಪಾಮ್, ಸ್ಯಾಮನ್, ಸಾಲ್ಮನ್ ಅಲ್ಲ, ಸ್ಯಾಮನ್. ಸ್ಟಾಕ್, STALK, ಸ್ಟಾಕ್. ಅದೇ ತರ ಇನ್ನೊಂದು ಪದ ಇದೆ, ಸ್ಟಾಕ್ ಇಲ್ಲ, ಸ್ಟಾಕ್ ಕಲೆ ಇದೆ. STOCK, ಸ್ಟಾಕ್. ಇವೆರಡು ಒಂದೇ ತರ ಇದೆ, ಉಚ್ಚಾರಣೆ ಒಂದೇ ತರ ಇದೆ, ಪದ ಬೇರೆ ಬೇರೆ, ವರ್ಡ್ಸ್ ಬೇರೆ, ಆಮೇಲೆ ಅದರ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನೋಡಿ, ಟಾಕ್, ವಾಕ್, ವುಡ್ ಗೊತ್ತು ನಿಮಗೆ, ಸೈಟ್ ವರ್ಡ್. ಯೋಕ್, ಎಲ್ ಸೈಲೆಂಟ್, ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ, ನಾನು ನಿಮಗೆ ಎಷ್ಟು ಇಂಗ್ಲಿಷ್ ಅಲ್ಲಿರೋ 99% ವರ್ಡ್ಸ್ ಸೈಲೆಂಟ್ ಆಗಿರೋ ವರ್ಡ್ಸ್ ಕೊಟ್ಟಿದ್ದೀನಿ. 99% ವರ್ಡ್ಸ್ ನಾನು ನಿಮಗೆ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಆಗಿರೋ. ನಾನು ಏನ್ ಕಲಿಸಿದ್ರು 99%, 100% ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ಪದ ವಿಚಿತ್ರವಾಗಿರುತ್ತೆ. ಸರ್ ಇಲ್ಲಿ ಸೈಲೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ, ಅದಕ್ಕೆ ನಾನು ಯಾವಾಗಲೂ 99.9% ಅಂತ ಹೇಳ್ಬೋದು. 99.9%. ನಾನು ನಿಮ್ಗೆ ಹೇಳ್ಕೊಡೋದು ಇಂಗ್ಲೀಷು 99.9%. 100% ಹೇಳ್ಕೊಡ್ತೀನಿ ಅಂತ ನಾನು 100% ಹೇಳ್ಕೊಡೋದು ಯಾವಾಗ 6th ಮಂತ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ 100% ಇಂಗ್ಲಿಷ್ ಕಲಿಬೇಕಾದ್ರೆ ಏನ್ ಮಾಡಬೇಕು ಅಂತ. ಈಗ ಹೋಗ್ತಾ ನಾನೀಗ ಸೈಲೆಂಟ್ ಲೆಟರ್ಸ್ ಅಂತ ಹೇಳ್ತಿದ್ದೀನಿ. ಕೆಲವುದೆಲ್ಲ 100% ಕೊಡ್ಬೋದು, ಬಟ್ ಕೆಲವುದು ಇನ್ ಯಾವುದೋ ಪದ ಇನ್ ಯಾವಾಗಲೂ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ 99.9% ಸೈಲೆಂಟ್ ಲೆಟರ್ಸ್ ಇದೆ ನಿಮಗೆ ಇಲ್ಲಿ. ಓಕೆ,
ಇನ್ನು ಟೈಮ್ ಇದೆಯಲ್ಲ 3 minutes. ಓಕೆ ರೈಟ್. ನೆಕ್ಸ್ಟ್ ಎನ್. ಇಲ್ಲಿ ಬಹಳ ಹುಷಾರಾಗಿರ್ಬೇಕು, ತುಂಬಾ ಜನ ತಪ್ಪು ಮಾಡೋ ಏರಿಯಾ ಇದು. ಎನ್, ಸೈಲೆಂಟ್ ಎನ್. ಸರ್ಕಾರ. ಓಕೆ, ಸೊ ಈಗ ನಾವು ಏನ್ ನೋಡ್ತಾ ಇದೀವಿ, ಸೈಲೆಂಟ್ ಲೆಟರ್ಸ್ ಅಲ್ಲಿ ನಾವು ಎನ್ ಅಕ್ಷರ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. ಸರ್ಕಾರ ಅನ್ಲಿಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ? ಗವರ್ಮೆಂಟ್. ಗೋರ್ನಮೆಂಟ್ ಇವೆಲ್ಲ ಹೇಳ್ತೀವಿ ಅಲ್ವಾ? ಅದೆಲ್ಲ ಆಡು ಭಾಷೆಯಲ್ಲಿ. ಇಂಗ್ಲಿಷ್ ಇಂದ ಕನ್ನಡದಲ್ಲಿ ನಾವು ತಗೊಂಡು ಅಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ? ಸರ್ಕಾರ ಸಿಂಪಲ್ ವರ್ಡ್ ಅಲ್ವಾ? ಕನ್ನಡದಲ್ಲಿ ನಮಗೆ ಸಿಂಪಲ್ ಆಗಿ ಬಳಸೋ ಪದಗಳು ನಮಗೆ ಆಗೋದನ್ನ ಕನ್ನಡದಲ್ಲೇ ಬಳಸ್ಬೋದಲ್ವಾ? ನಮ್ಮ ಸರ್ಕಾರ ಸರಿ ಇಲ್ಲ, ಅವ್ರ ಸರ್ಕಾರ ಚೆನ್ನಾಗಿತ್ತು, ಇವ್ರ ಸರ್ಕಾರ ಸರಿ ಇಲ್ಲ, ಮೊದಲು ಸರ್ಕಾರ ಚೆನ್ನಾಗಿತ್ತು, ಈಗ ಸರ್ಕಾರ ಸರಿ ಇಲ್ಲ, ಮುಂದೆ ಏನ್ ಸರ್ಕಾರ ಬರುತ್ತೆ? ಸರ್ಕಾರ. ಓಕೆ, ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಗವರ್ನಮೆಂಟ್ ಅಂತ ನಾವು ಹೇಳ್ತೀವಿ. ಆಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ ಬಂದು ನಿಮಗೆ ಅಲ್ಲಿ ವಿಚಿತ್ರವಾಗಿದೆ, ನೋಡಕ್ ಅಕ್ಷರಗಳು ವಿಚಿತ್ರವಾಗಿದೆ. ಬಟ್ ಇಲ್ಲಿ ನೋಡಿ, ಆರ್ ಇದೆ, ಎನ್ ಇದೆ, ಎಂ ಇದೆ. ಆರ್ ಎನ್ ಎಂ ಬಂದಾಗ ರನ್ನಮ್ ಅಂತ ಹೇಳ್ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, 2 ಅಕ್ಷರಗಳನ್ನ ತೆಗೆದಿದ್ದಾರೆ. ಸೊ ಇಲ್ಲಿ ಆರ್ ಮತ್ತೆ ಎನ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಜಸ್ಟ್ ನೀವು ಗವರ್ಮೆಂಟ್. ಓಕೆ, ಇಷ್ಟು ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಬರಿಬೇಕಾದ್ರೆ ಎಲ್ಲರೂ ಇದೇ ತರನೇ ಬರಿಬೇಕು, ಎಲ್ರಿಗೂ ಅರ್ಥ ಆಗುತ್ತೆ. ನೀವು ಗವರ್ಮೆಂಟ್, ಓಕೆ, ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಈಗ ನಿಮಗೆ ಏನೋ ನಾನು ಗವರ್ಮೆಂಟ್ ಅಂತಾನೆ ಹೇಳಿದೆ, ನಾನಲ್ಲಿ ಆರ್ ಎನ್ ಸೈಲೆಂಟ್ ಮಾಡಿ ಹೇಳಿದ್ದು. ನಿಮಗೆ ಯಾರು ಅರ್ಥ ಆಗಿಲ್ವಾ ಸರ್ಕಾರ ಅಂತ? ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್. ಅರ್ಥ ಆಯ್ತು ತಾನೆ ಅದು? ಬಟ್ ನೀವು ಹೇಳ್ಬೇಕಾದ್ರೆ ಗವರ್ನಮೆಂಟ್ ಅಂತೀರಾ. ಗವರ್ನಮೆಂಟ್ ಅಂತ ಹೇಳಕ್ಕೆ ಇಲ್ಲಿ ಯಾವುದೇ ಆಧಾರ ಇಲ್ಲ. ಯಾಕೆಂದ್ರೆ ಅಂತ ನಾವು ಹೇಳ್ಬೇಕಾದ್ರೆ NU ಬರಬೇಕು ಅಥವಾ NA ಇರಬೇಕು, ಎರಡರಲ್ಲಿ ಯಾವ್ದಾದ್ರು ಒಂದಿರ್ಬೇಕು. ಅಲ್ಲಿ ಇದೆಯಾ? ಎನ್ ಆದ್ಮೇಲೆ ಡೈರೆಕ್ಟ್ ಎಂ ಇದೆ, ಮತ್ತೆ ಹೆಂಗೆ ನೀವು ಗವರ್ನಮೆಂಟ್ ಅಂತ ಹೇಳ್ತೀರಾ? ಸೊ ಬೆಟರ್, ತುಂಬಾ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನ್ ನಾನು ಬರ್ತೀನಿ, ಗವರ್ಮೆಂಟ್. ಆದ್ರೆ ಹೇಳ್ಬೇಕಾದ್ರೆ ಫಾಸ್ಟ್ ಆಗಿ ಹೇಳ್ಬೇಕು, ಬಿಡಿಸಿ ಹೇಳ್ಬಾರ್ದು. ಗವರ್ಮೆಂಟ್ ಅಂತ ಹೇಳಿದ್ರೆ ಅದು ಬೇರೆ ಮೀನಿಂಗ್ ಬಂದ್ಬಿಡುತ್ತೆ. ಸೊ ಗವರ್ಮೆಂಟ್, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಗವರ್ಮೆಂಟ್. ಅದೇ ತರ ಇದು ಅಷ್ಟೇ. ಪರಿಸರ, ನಮ್ಮ ಪರಿಸರ, ಸುತ್ತಮುತ್ತಲಿನ ಪರಿಸರ ಅಂತ ಹೇಳ್ಬೇಕಾದ್ರೆ ನಾವು ಇದನ್ನ ತುಂಬಾ ಜನ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ಅದು ತಪ್ಪು. ಎನ್ವೈರನ್ಮೆಂಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎನ್ವೈರನ್ಮೆಂಟ್, ಗವರ್ಮೆಂಟ್. ಓಕೆ, ಸಿಂಪಲ್. ತುಂಬಾ ಜನರಿಗೆ ಇದು ಹೌದಾ, ಹಿಂಗೆ ಹೇಳ್ತಾರ? ನಿಜವಾಗ್ಲೂ ಹೌದಾ? ಏನಪ್ಪ, ನಮಗೆ ಗೊತ್ತಿಲ್ಲ, ನಾವಿದುವರೆಗೆ ಆ ಥರ ಕೇಳೇ ಇಲ್ಲ. ಈ ತರ ಹೇಳೋದು ಯಾರು ಕೇಳಲೇ ಇಲ್ಲ. ಕೇಳೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಸಿಕ್ಕಿಲ್ಲ ಕೇಳಲಿಕ್ಕೆ ಅಷ್ಟೇ ಅಲ್ವಾ? ಆಕ್ಚುಲಿ ಇದೇ ಅದರ ಸರಿಯಾದ ಉಚ್ಚಾರಣೆ. ಇದನ್ನೇ ನೀವು ಫಾಲೋ ಮಾಡಬೇಕು. ಗವರ್ನಮೆಂಟ್ ಒದ್ದಾಡಬಾರ್ದು. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಲ್ಲ, ಕನ್ನಡದಲ್ಲಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋರಿಗೆ, ಕನ್ನಡ ಚೆನ್ನಾಗಿ ಓದಕ್ಕೆ ಬರೋರಿಗೆ ಇದು ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಾನು ಹೇಳೋದನ್ನ ಫಾಲೋ ಮಾಡಿ. ಗವರ್ಮೆಂಟ್. ಎನ್ವೈರನ್ಮೆಂಟ್ ಅದು ಮುಂದೆ ದೊಡ್ಡ ಪಾಠದಲ್ಲಿ ನಿಮಗೆ ಬರುತ್ತೆ. ಇದನ್ನೆಲ್ಲ ಸರಿಯಾಗಿ ಉಚ್ಚಾರಣೆ ಮಾಡೋದು. ಓಕೆ, ಆಲ್ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿಬಡಿ.